ಏ ದೇವ್ಕಿ, ಹೋಗ್ ನಿಮ್ಮ ಅಜ್ಜಿಗೆ ಮಕ ತೊಳ್ಸು. ಸರಿ. ಯೋ ಬತ್ತ ನಿಮ್ಮ ಅವ್ವಂಗ್ ಕಣ್ಣೇ ಕಾಣ್ಸಕ್ಕಿಲ್ಲ, ಆಸ್ಪತ್ರೆಗೆ ತೋರ್ಸಕ್ಕಿಲ್ವಾ? ನಿಧಾನ ಕುತ್ಕೋ ಅಜ್ಜಿ. ಕಂದ, ದಿನಾ ನಿನ್ನಂಗೆ ಏಟುನ್ ಸಹಾಯ ಮಾಡ್ತೀಯ ಮಗ. ಅದ್ಯಾವ್ರು ನಿನ್ನ ಸಂದಾಗ್ ಮಡಗಿರ್ಲಿ. ಯಾರವ ಮನೇಲಿ? ಯಾರಪ್ಪ ಅದು? ನಾನು ಮೇಸ್ರಿ ಶಂಕರಪ್ಪ. ಕಾಸು ಇಸ್ಕೋಬೇಕಾದ್ರೆ ಮಾತ್ರ ಜ್ಞಾಪನ ಬರ್ತದೆ ಈ ಜನಕ್ಕೆ. ಓ ಶಂಕರಣ್ಣ, ಬಾರಪ್ಪ ಕುಂತ್ಕೋ. ಏ ಲಕ್ಷ್ಮಿ, ಶಂಕರಪ್ಪ ಬಂದವ್ರೆ, ಕಾಪಿಗ್ ಹೋಗು. ಏ ಸುಮ್ಗಿರವ, ನಿಮ್ಮವ್ವ ಕೂಲಿಗೆ ಬರ್ತೀನಿ ಅಂತ ಹೇಳಿ 6 ತಿಂಗಳಾಯ್ತು ಕಾಸು ಇಸ್ಕೊಂಡು. ಕೂಲಿಗೂ ಬರ್ಲಿಲ್ಲ, ಕಾಸು ಕೊಡ್ಲಿಲ್ಲ. ಹಾಗಾದ್ರೆ ಹೆಂಗವ? ಅಲ್ಲ ಶಂಕರಣ್ಣ, ನಿಂಗೆ ಗೊತ್ತಾಯ್ತಲ್ಲ ನನ್ ಕಣ್ಣಿನ ಪೊರೆ ವಿಚಾರ. ಏ ಸುಮ್ಗಿರವ, ಗೊತ್ತಿದೆ. ನೋಡ್ಸಿನಾ, ಇನ್ನೊಂದ್ ವಾರ ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲೇ ನನ್ ಕಾಸು ಇಲ್ಲ ನಿಮ್ಮವನ್ ಕೆಲ್ಸಕ್ಕೆ ಕಳ್ಸು. ಇಲ್ಲ ಅಂದ್ರೆ ಚೆನ್ನಾಗಿ ಸಾಕೊಂಡಿದ್ಯಾ. ಯೋ ಈಗ್ಲಾದ್ರೂ ನಿಮ್ಮ ಅವ್ವನ ಆಸ್ಪತ್ರೆ ಕರ್ಕೊಂಡೋಗಿ ತೋರ್ಸಯ್ಯ. ಲಕ್ಷ್ಮಿ, ಗೊತ್ತಿಲ್ದಂಗ್ ಮಾತಾಡ್ಬೇಡ. 3 ತಿಂಗಳಿಂದ ಹಾಸ್ಪಿಟ್ಲ್ಗೆ ಹೋಗಿರ್ಲಿಲ್ವಾ? ಅವಂಗೆ ಕಣ್ಣಲ್ಲಿ ಪೊರೆ ಬಂದಿದ್ಯಂತೆ. ದುಡ್ಡಿನ ಗಂಟು ತಗೊಂಬ ಅಂತ ಹೇಳಿದ್ರು. ಇವಾಗ್ಲೇ ಗುಡ್ಸ್ಲು ಸೋರ್ತದೆ, ಗರಿ ಹಾಕ್ಸಕ್ ದುಡ್ಡಿಲ್ಲ. ಆಪರೇಷನ್ ಎಲ್ಲಿಂದ ಮಾಡಿಸ್ಲಿ? ಏನ ಪುಟ್ಟಿ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಏನ್ ಮಂಜವ್ವ ಸುಮ್ ಕೂತ್ಬಿಟ್ಟಲ್ಲ? ಯಾರು ಗೊತ್ತಾಗ್ಲಿಲ್ವೇ? ಅಯ್ಯೋ, ನಾನು ವೆಂಕಟೇಶಿ. ಓ ವೆಂಕಟೇಶು, ಏನು ಬಾಳ ಅಪರೂಪ ಆಗ್ಬಿಟ್ಟಿಲ್ಲಪ್ಪ. ಹೌದೌದು. ಓ ಚೆನ್ನಾಗಿದ್ದೀರಾ ವೆಂಕಟೇಶಣ್ಣ? ಚೆನ್ನಾಗಿದ್ದೀನಿ ಲಕ್ಷ್ಮಕ್ಕ. ಚೆನ್ನಾಗಿದ್ದೀರಾ ನೀವು? ಚೆನ್ನಾಗಿದ್ದೀನಣ್ಣ. ಆಮೇಲೆ ನನ್ ತಂಗಿ ಯಶೋದನ್ ಮದುವೆ, ಅದಕ್ಕೆ ನಿಮ್ಗೆಲ್ಲ ಕಾರ್ಡ್ ಕೊಟ್ಟು ಹೋಗುವ ಅಂತ ಬಂದೆ. ಕಣ್ ಕಾಣ್ದೇ ಇರೋ ಮುದುಕಿ ನಾನು ಅಲ್ಲಿ ಬಂದು ಏನ್ ಓಡಾಡ್ಲಪ್ಪ. ಯಾಕೆ ಮಂಜವ್ವ, ನೀನಿನ್ನ ಕಣ್ಣಿನ ಪೂರ ಆಪರೇಷನ್ ಮಾಡ್ಸಿಲ್ವಾ? ಹ್ಮ್ ನಿಮ್ಮ ಅವ್ರಿಗಿನ್ನ ಕಣ್ಣು ಆಪರೇಷನ್ ಮಾಡ್ಸಿಲ್ವಾ? ದುಡ್ಡೆಲ್ಲದೆ ವೆಂಕಟೇಶಣ್ಣ. ದಡ್ಡ ನೀನು. ತಗೋ ಇದು. ಏನ್ ವೆಂಕಟೇಶಣ್ಣ ಇದು? ಇದು ಶ್ರದ್ಧಾ ಐ ಕೇರ್ ಟ್ರಸ್ಟ್ ಇವರ ಉಚಿತ ಕಣ್ಣಿನ ಚಿಕಿತ್ಸೆಯ ಪ್ಯಾಂಪ್ಲೆಟ್. ಇದು ದಾರಿಲ್ ಬರ್ತಿರ್ಬೇಕಾದ್ರೆ ಹುಡುಗರು ಕೊಟ್ರು. ಈ ಶ್ರದ್ಧಾ ಐ ಕೇರ್ ಆಸ್ಪತ್ರೆಯವರು ನಮ್ಮಂತ ಬಡವರಿಗೆ ಉಚಿತವಾಗಿ ಕಣ್ಣಿನ ಚಿಕಿತ್ಸೆ ಮಾಡ್ತಾರಂತೆ. ಸಮಸ್ಯೆ ಇದ್ರೆ ಉಚಿತವಾಗಿ ಆಪರೇಷನ್ ಮಾಡ್ತಾರಂತೆ. ಮುಂಜಾಕ ಮುಂದಿನ ವಾರ ನಮ್ ಪಕ್ಕದೂರಲ್ಲೇ ಕ್ಯಾಂಪ್ ಇಟ್ಕೊಂಡವ್ರಂತೆ. ನೀನು ಸೀನನ್ ಕರ್ಕೊಂಡು ಹೋಗ್ಬಾ. ಖಂಡಿತವಾಗ್ಲೂ ಹೋಗ್ತೀನಪ್ಪ. ಏನಂತೆ ಸೀನಾ? ಅವನ್ ಕರ್ಕೊಂಡ್ ಖಂಡಿತ ಹೋಗ್ತೀನಿ ನಾನು. ಅದು ಮಾತು ಅಂದ್ರೆ. ಸರ್ವೇಂದ್ರಿಯಾನಂ ನಯನಂ ಪ್ರಧಾನಂ. ಅಂದರೆ ಪಂಚೇಂದ್ರಿಯಗಳಲ್ಲಿ ಅತಿ ಮುಖ್ಯವಾದದ್ದು ಕಣ್ಣು ಎಂದರ್ಥ. ಇತ್ತೀಚಿನ ಬಹುವೇಗದ ಬದುಕಿನ ಕಾರಣಗಳಿಂದಾಗಿ ಕಣ್ಣಿನ ದೋಷಗಳು ಕೂಡ ಹೆಚ್ಚಾಗುತ್ತಿವೆ. ಭಾರತ ಗ್ರಾಮೀಣ, ಬಡ ಹಾಗೂ ಸೌಲಭ್ಯವಂಚಿತ ಜನರಿಂದ ಕೂಡಿದ್ದು, ಈ ಜನರು ಕಣ್ಣಿನ ತೊಂದರೆಗಳಿಗೆ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳುವ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಆದರೆ ಆರೋಗ್ಯಕರ ದೃಷ್ಟಿ ಹೊಂದುವುದು ಪ್ರತಿಯೊಬ್ಬರ ಹಕ್ಕು. ಇದು ಕಳೆದ 18 ವರ್ಷಗಳಿಂದ ಗ್ರಾಮೀಣ ಹಾಗೂ ನಗರ ಭಾಗದ ಬಡಜನರಿಗೆ ಉಚಿತ ಕಣ್ಣಿನ ಚಿಕಿತ್ಸೆ ಒದಗಿಸುತ್ತಿರುವ ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವ ಶ್ರದ್ಧಾ ಐ ಕೇರ್ ಟ್ರಸ್ಟ್ ಇವರ ಘೋಷವಾಕ್ಯ. ಕಣ್ಣಿನ ದೋಷ, ಸಣ್ಣಕ್ಷರ ಕಾಣಲ್ಲ. ಕಣ್ಣ ಇಟ್ಕೊಂಡು ಕೊಟ್ರೆ ಕೂಲಿ ಕಬ್ಲಾಗಿ ಐತೀನಿ, ಇಲ್ದಾರೆ ಇಲ್ಲ. ನಾವಿಬ್ಬರೇ ಗಂಡ ಹೆಂಡರು. ಗಂಡು ಮಗಳು ಸತ್ತೋಗ್ಬಿಟ್ರು. ದಯವಿಟ್ಟು ಬಂದಿದ್ದೀನಿ, ಇದನ್ನು ಸ್ವಲ್ಪ ಶುದ್ಧ ಮಾಡಿ ಸ್ವಲ್ಪ ದಿನ ಇರೋ ಗಂಟ ಸ್ವಲ್ಪ ಇಕ್ಕಣ್ಣಾರು ಕಾಡು ಕಿವಿನೂ ಕೇಳಿಸೋದಿಲ್ಲ. ಶ್ರದ್ಧಾ ಐ ಕೇರ್ ಟ್ರಸ್ಟ್ ಇದು
ನೇತ್ರಧಾಮ ಕಣ್ಣಿನ ಆಸ್ಪತ್ರೆಯ ನೇತೃತ್ವದ ಒಂದು ಸೇವಾ ಕಾರ್ಯ. And I started Netradama in 1994, and then once I settled in and I was successful, then I decided, yes, we need to do something for the underprivileged. So we decided we will start a not-for-profit organization called Shraddha Eye Care Trust. We decided to name it Shraddha because Shraddha is devotion, and this work needs complete devotion and dedication. ಈ ಟ್ರಸ್ಟ್ 2002ನೇ ಇಸವಿಯಲ್ಲಿ ಪ್ರಾರಂಭಗೊಂಡಿತು. We decided to start this charitable eye hospital, which started as a small clinic, in fact, in Konangunte. Later on, we shifted it to Padmanabhanagar, a much bigger hospital. charity towards the poorest of the poor. Farmers, coolies, agricultural labor, migrants, and I'm happy to share with you that we are predominantly serving women folk in the villages. Poorer sections of society, the underprivileged. We basically cater to such patients. Most of the services provided are completely free. Our basic mission, eye care for all with a humane touch. ಈ ಟ್ರಸ್ಟ್ ಬೆಂಗಳೂರು ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆಗಳನ್ನು ನಡೆಸುತ್ತಾ ಬಂದಿದೆ. Ideally, before conducting any camp, prior to that, minimum a week as such, like we do lot number of publicity, like either in means of pamphlet, on mic announcements. So once it is publicized, the next week the transport goes there along with a doctor, an optometrist, and then paramedical staff, and then they screen the patients there. And whoever is deserving to get operated, they are brought over here in our own bus. ಪುರುಷ ಹಾಗೂ ಸ್ತ್ರೀ ರೋಗಿಗಳಿಗೆ ಪ್ರತ್ಯೇಕ ವಾರ್ಡ್ಗಳಿದ್ದು ಸುಖಕರವಾದ ಹಾಸಿಗೆ, ಹೊದಿಕೆ ಇತ್ಯಾದಿ ಸೌಲಭ್ಯಗಳು ಶಿಬಿರಾರ್ಥಿಗಳಿಗೆ ಇಲ್ಲಿ ಲಭ್ಯ. ಜೊತೆಗೆ ತಿಂಡಿ ಹಾಗೂ 2 ಹೊತ್ತಿನ ಊಟ ಉಚಿತವಾಗಿ ಇಲ್ಲಿನ ರೋಗಿಗಳಿಗೆ 3 ದಿನಗಳೂ ನೀಡಲಾಗುತ್ತದೆ. And then operate them free of charges. Every Tuesday and Friday, we perform free surgeries for the patients, and these surgeries are in the number of 40 to 50 surgeries every day. And when we do these surgeries, it's absolutely free of cost. Surgeries that we do for these patients ranges from cataract to pterygium surgeries to glaucoma filtering surgeries. We also do lid repair surgeries, DCRs, DCTs, and another variety of surgeries. Now, these surgeries, which would be performed elsewhere in private, would cost the patient anywhere from close to 5,000 to even 30 to 40,000 rupees, and this is being done over here free of cost. The patients, after the surgery has been performed, are given meals all the 3 days of their stay in Shraddha Eye Care Trust, and once the post-op care has been given, they're given ample amount of medications along with their dark glasses for protection and instructions what they need to follow in the post-operative period. And then we send them back to their place from where we brought them in our own transport. The success rate of these operations are very good, 98 to 99%. In fact, now in the 18 years, we have screened almost 2 lakh patients, more than 2,000 peripheral camps in the rural areas, and operated over 50,000 cataracts. We contribute to almost more than 2% of the surgeries that are done through DBCS in Karnataka. ಶ್ರದ್ಧಾ ಐ ಕೇರ್ ಟ್ರಸ್ಟ್ ತನ್ನದೇ ಆದ ಮೂಲಭೂತ ಸೌಕರ್ಯಗಳನ್ನು ಹೊಂದಿದೆ. ವಿಶಾಲವಾದ ಆಸ್ಪತ್ರೆಯ ಕಟ್ಟಡ, ಸುಸಜ್ಜಿತವಾದ ಶಸ್ತ್ರಚಿಕಿತ್ಸೆಯ ಕೊಠಡಿ, ತಪಾಸಣೆಯ ಕೊಠಡಿಗಳು, ಪ್ರತ್ಯೇಕ ವಾರ್ಡ್ಗಳು, ಕಣ್ಣಿನ ಚಿಕಿತ್ಸೆಗೆ ಸಂಬಂಧಿಸಿದ ಇತ್ತೀಚಿನ ಉಪಕರಣಗಳು ಇತ್ಯಾದಿ. In the base hospital, we have the same quality as in any other private hospital because all the standards are taken care of, and we have all the equipment needed to do good surgery. Also, the staff are all very well trained.
We have our own internal team of 3 doctors. The managing trustee is Dr. Sri Ganesh. I'm also a founder trustee. We also have his parents who are also trustees. And in fact, I had one of my uncles, Sri M.N. Doriswamy, who contributed a lot to the activities of the trust. In fact, one of our trustees was Sri Anil Kumble, who is very well known cricketer. ಡಾಕ್ಟರ್ ಶ್ರೀ ಗಣೇಶ್ ಅವರು ನನಗೆ ತುಂಬ ವರ್ಷಗಳಿಂದ ಪರಿಚಯ. ಶ್ರದ್ಧಾ ಆಸ್ಪತ್ರೆಯನ್ನು ನಾನೇ ಇನಾಗ್ರೇಟ್ ಮಾಡಿದ್ದು. 2 ಲಕ್ಷಕ್ಕೂ ಹೆಚ್ಚು ಕಣ್ಣುಗಳ ಒಂದು ಪರೀಕ್ಷೆ ಮಾಡಿದ್ದಾರೆ ಹಾಗೂ 50,000ಕ್ಕಿಂತ ಹೆಚ್ಚು ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ. ಶ್ರದ್ಧಾ ಟ್ರಸ್ಟ್ಗೆ ನನ್ನ ಅಭಿನಂದನೆಗಳು. ಸತತ 18 ವರ್ಷಗಳ ಸೇವೆಯ ನಂತರವೂ ಶ್ರದ್ಧಾ ಐ ಕೇರ್ ಟ್ರಸ್ಟ್ ಮತ್ತು ತಂಡ ಈಗಲೂ ವಿರಮಿಸಿಲ್ಲ. ಹೊಸ ಯೋಜನೆಗಳು ಇಲ್ಲಿ ನಿರಂತರ. Now we would like to take this movement forward and we would like to utilize the technology, we would like to utilize the government support, we would like to utilize the wisdom of the corporate houses and international donor agencies. People who have agreed to come on to the board and help us with strategic planning and advice. So once we expand the board, then we would also be looking at various activities where we can actually spread out our services. One of the areas is creating vision centers. Vision centers are basically outpatient clinics with basic facilities for screening. So the patients can be screened there and then referred to the base hospital for treatment. So we want to start vision centers in all the slum areas and the tribal belts. In coordination with the government like BBMP. And we are also taking help of various other NGOs who can support this noble cause. We would also look at increasing the infrastructure, probably having a separate for Shraddha with a bigger hospital, more operation theatres, so we can do more work. ಇಡೀ ಶ್ರದ್ಧಾ ಐ ಕೇರ್ ಟ್ರಸ್ಟ್ ಮತ್ತು ತಂಡ ತನ್ನ ಎಲ್ಲ ದಾನಿಗಳಿಗೂ ಹಾಗೂ ಸಹಕರಿಸುತ್ತಿರುವ ಸರ್ವರಿಗೂ ಈ ಮೂಲಕ ಅನಂತ ಧನ್ಯವಾದಗಳನ್ನು ಅರ್ಪಿಸಲು ಬಯಸುತ್ತದೆ. ಈ ಸಂಸ್ಥೆಯ ಮುಖ್ಯ ಉದ್ದೇಶ Udara Charitanam tu Vasudhaiva Kutumbakam. So basically it means that for a noble-minded person, the entire world is the family. So it was a very inclusive philosophy that was the basis of starting this charitable eye hospital in Padmanabhanagar. ಈ ಶ್ರದ್ಧಾ ಐ ಕೇರ್ ಟ್ರಸ್ಟ್ ಇವರು ದಕ್ಷಿಣ ಕರ್ನಾಟಕದ 6 ಜಿಲ್ಲೆಗಳಲ್ಲಿ ತಮ್ಮ ಸೇವೆಯನ್ನು ಒದಗಿಸ್ತಾ ಇದ್ದಾರೆ. ಶ್ರದ್ಧಾ ಐ ಕ್ಲಿನಿಕ್ನವರು ತಿಪ್ಟೂರು ತಾಲೂಕಿನಲ್ಲಿ ಇವತ್ತವರೆಗೂ 167 ಕ್ಯಾಂಪ್ ಮಾಡಿದ್ದಾರೆ. 9,900 ಚಿಲ್ಲರೆ ಆಪರೇಷನ್ಸ್ ಮಾಡಿದ್ದಾರೆ. ಎಲ್ಲ ಆಪರೇಷನ್ಸ್ ಸಕ್ಸಸ್ಫುಲ್ ಆಪರೇಷನ್ಸ್. ಅವರ ಸೇವೆ ತುಂಬಾ ಶ್ಲಾಘನೀಯ. ತುಮಕೂರು ಜನತೆಗೆ ಒಳ್ಳೆಯ ನೇತ್ರ ಚಿಕಿತ್ಸೆ ದೊರಕ್ತಾ ಇದೆ. ನಮ್ಮ ಲಯನ್ಸ್ ಕ್ಲಬ್ ಬ್ಯಾನರ್ ಅಡಿನಲ್ಲಿ ಪ್ರತಿ 4ನೇ ಗುರುವಾರ ಈ ಕ್ಯಾಂಪನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈಗ ಎಲ್ಲ ಕಡೆನೂ ಸ್ವಲ್ಪ ಸ್ಪ್ರೆಡ್ ಆಗಿದೆ. ಈಗೂ ಕೂಡ ನಮಗೆ ಒಂದು 25, 30, 40 ಜನಕ್ಕಂಟೂ ಎವ್ರಿ ಮಂತ್ ನಾವು ಫ್ರೀಯಾಗಿ ಆಪರೇಷನ್ ಮಾಡಿ ಅವರಿಗೆ ಮನೆಗೆ ಕಳಿಸ್ಕೊಡ್ತಾ ಇದ್ದೀವಿ. ಈ ವರ್ಷದಲ್ಲಿ ಸುಮಾರು ಇಲ್ಲಿವರೆಗೆ ಅಂದರೆ ಕೊನೆ ಏಪ್ರಿಲ್, ಈ ಆರ್ಥಿಕ ವರ್ಷದಲ್ಲಿ ಏಪ್ರಿಲಿಂದ ಇಲ್ಲಿವರೆಗೆ ಸುಮಾರು 400 ಜನಗಳಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾರೆ ಉಚಿತವಾಗಿ. ಇದರಿಂದ ನಮ್ಮ BBMP ವ್ಯಾಪ್ತಿಯಲ್ಲಿರುವಂಥ ಕುಳಚೆ ಪ್ರದೇಶದ ನಿವಾಸಿಗಳಾಗ್ಬೋದು ಅಥವಾ ಬಡ ಕುಟುಂಬಗಳಾಗ್ಬೋದು ಇದರಿಂದ ಬಹಳ ಅನುಕೂಲವನ್ನು ಪಡೆದಿದ್ದಾರೆ. ಮುಂದೆ ಪರೆ ಬಂದಿತ್ತು, ಆ ಪರೆ ತೆಗೆದು ಈಗ ಚೆನ್ನಾಗಿ ಕಾಣ್ತಾ ಇದೆ. ಬಸ್ ಒಳಗೆ ಕರ್ಕೊಂಡು ಹೋದ್ರು, ಮಾರನೇ ದಿವಸ ಆಪರೇಷನ್ ಮಾಡಿದ್ರು, ತಿರ್ಗಾ ಮಾರನೇ ದಿವಸ ಇಲ್ಲಿ ಶನಿವಾರ ಕರ್ಕೊಂಡ್ಬಂದು ಬಿಟ್ರು. ಪರೆ ಇತ್ತು ಮಾಡಿಸ್ಕೊಟ್ರೆ ಚೆನ್ನಾಗಿ ಕಾಣ್ತದೆ. 2 ಕಣ್ಣು ಕಾಣ್ತಿರ್ಲಿಲ್ರ, ಇದಕ್ಕೆ ಇವಾಗ ಮಾಡಿದ್ರು. 4 ತಿಂಗಳಾಯ್ತು ಇದು ಮಾಡಿ. ಇದು ಮಾಡಿಸ್ಕೊಂಡ್ಮೇಲೆ ಚೆನ್ನಾಗಿ ಕಾಣ್ತದ್ರಿ. India is home to the largest population of blind people in the world, and almost 9 million because of cataract, which is a preventable blindness. And at Shraddha Eye Care Trust, we are doing our best to reduce this burden of blindness. So please do come, strengthen our hands, contribute generously to this cause. We are also exempted under the ATG
act of the income tax. ಇನ್ನು ಮುಂದಕ್ಕೆ ಹಲವಾರು ರಾಜ್ಯಕ್ಕೆ ಇದು ತಲುಪಲಿ ಅಂತ ನನ್ನ ಉದ್ದೇಶ. ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಬೇಕಾಗತ್ತೆ. ಸುಮಾರು ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಮುಂದಕ್ಕೆ ಇನ್ನೂ ಹೆಚ್ಚು ಒಳ್ಳೆ ಕೆಲಸಗಳನ್ನು ಮಾಡಲಿ ಅಂತ ಅವರಿಗೆ ಅಭಿನಂದನೆ ನೀಡುತ್ತಾ ಭಗವಂತನಲ್ಲಿ ಹಾರೈಸ್ಕೊತೇನೆ. ಸಂಕ್ರಪ್ಪ, ಏನ್ ಮಂಜಮ್ಮ? ನಾಳೆಯಿಂದ ನಾನು ಕೆಲ್ಸಕ್ಕೆ ಬರ್ತೀನಿ. ನನ್ನ ಹೆಸರು ಬರ್ಕ. Come strengthen our hands to give vision to more people and improve their quality of life.